ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧಿವೇಶನ ಆರಂಭದಲ್ಲೇ ಪ್ರತಿಭಟನೆಗೆ ರಾಜ್ಯ ಬಿಜೆಪಿ ನಿರ್ಧರಿಸಿದೆ. ಬಿಜೆಪಿ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿರೋದು. ಬೆಳಗಾವಿಯಲ್ಲಿ ನಡೆದಂತ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆ ಅಧಿವೇಶನ ವೇಳೆ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸೆಂಬರ್ 9ರಂದು ಬಿಜೆಪಿ ರೈತ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನಾ ಸಮಾವೇಶ. ಉತ್ತರ ಕರ್ನಾಟಕದ 20 ಲಕ್ಷ ರೈತರನ್ನ ಸೇರಿಸಿ ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಮಾವೇಶ ಬಳಿಕ ಪಾದಯಾತ್ರೆ ಮೂಲಕ ಸುವರ್ಣಸೌಧದ ಮುತ್ತಿಗೆ, ಸದನದ ಹೊರಗೂ ಒಳಗೂ ರೈತರ ಪರ ಹೋರಾಟಕ್ಕೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾಗಿದೆ. ಸೊ ಅಂದರೆ ಇದೀಗ ಅವ್ರು ಹೇಳ್ದಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು, ವಿರೋಧಿ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರ ಇವರ ನೇತೃತ್ವದಲ್ಲಿ ನಾವು ಅಂದರೆ 9ನೇ ತಾರೀಕು ಡಿಸೆಂಬರ್ 9ರಂದು ಇಲ್ಲಿ ಬೆಳಗಾವಲ್ಲಿ ಸುವರ್ಣಸೌಧದ ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಬೇಕಂತೇಳಿ ಇವತ್ತೊಂದು ನಿರ್ಣಯ ತೊಗೊಂಡಿದ್ದೀವಿ. ಸೊ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ ಮತ್ತು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಡಳ್ಳಿ ಅವರು ಅಂದ್ರೆ ಅವ್ರ ಮುಖಾಂತರ ಹೊರಗಿಂದನೂ ರೈತರೆಲ್ಲ ಸುಮಾರು ಒಂದು 20,000 ಜನ ರೈತರನ್ನ ಸೇರಿಸಿ ಹೋರಾಟ ಮಾಡಬೇಕಂತೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದ್ದೀವಿ. ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರು ಕರ್ಕೊಂಬರ್ತಂದರು, ನಮ್ಮ ಕಾರ್ಯಕರ್ತರು ಬರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ನಾವೆಲ್ಲ ರೈತರಿಗೆ ಅಂತ ಈಗ ಹೇಳ್ದಂಗೆ ಸಾಕಷ್ಟು ತಾವೆಲ್ಲ ನೋಡ್ತಾ ಇದ್ದೀರಿ. ಸರ್ಕಾರ ತಮ್ಮಂದ್ರೆ ಕುರ್ಚಿ ಉಳಿಸ್ಕೊಳ್ಳಲ್ಲಿ ತಮ್ಮ ಟೈಮ್ ತೆಗಿತಾ ಇದ್ದಾರೆ. ಅಂದ್ರೆ ರೈತರ ಬಗ್ಗೆ ಇನ್ನೂ ಯಾವುದೋ ಅಂದರೆ ಇತರ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕ ಏನು ಸಾಧ್ಯ ಆದಷ್ಟು ಅವಕಾಶ ಕೊಡೋಕ್ಕಾಗ್ತೈತಿ, ಆ ಅವಕಾಶದ ಮುಖಾಂತರ ಹೋರಾಟ ಮಾಡ್ತೀವಿ. ಇದರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮೆಯವರು ಇದ್ದಾಗ ಸುಮಾರು ಇಲ್ಲೇ ಒಂದು ಕ್ಯಾಬಿನೆಟ್ ಮಾಡಿ 5,000 ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು. ಅವರು ಅನುಮೋದನೆ ಕೊಟ್ಟಿದ್ದರು. ಅದರೊಳಗೆ ನಮ್ಮ ಕ್ಷೇತ್ರ ಇತ್ತು, ಚಿಕ್ಕೋಡಿ ಇತ್ತು, ಕಿತ್ತೂರಿತ್ತು. ಇನ್ನೂ ಆ ಕೆಲಸಗಳ ಪ್ರಗತಿಯಾಗಿ ಅಂದರೆ